ಲಾಸ್ಟ್ ಟ್ಯೂಸ್ಡೇ ಒಂದು FIR ಲಾಂಚ್ ಮಾಡ್ತೀನಿ. ಯಾಕಂದರೆ ನಮಗೆ ಹಣ ವೆರಿಫೈ ಮಾಡಿದಾಗ ವೇರಿಯೇಷನ್ ಬರ್ತಿದೆ, ಒಂದು ದೇವಸ್ಥಾನದ ಪೇಮೆಂಟ್ ಆಗಿಲ್ಲ ಅನ್ನೋ ವಿಚಾರಕ್ಕೆ ವೆರಿಫೈ ಮಾಡ್ತಾ ಇದ್ವಿ ನಾವು. ಆವಾಗ ವೇರಿಯೇಷನ್ ಬಂತಂತ ಇಮಿಡಿಯೇಟ್ಲಿ FIR ಲಾಂಚ್ ಮಾಡಿದಾಗ ವಿತಿನ್ 24 ಅವರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ವಿತಿನ್ 24 ಅವರ್ಸಲ್ಲಿ ದೇ ಟ್ರೇಸ್ಡ್ ಹಿಮ್. ಹಿಂದೆ ಕೇಸ್ ವರ್ಕರ್ ಇದ್ದವರು ಇದರಲ್ಲಿ 3 ಜನದ್ದು ಫೋರ್ಜ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ವೆರಿಫೈ ಆಯಿತು. ಬಟ್ ಮೋಸ್ಟ್ ಆಫ್ ದ ಪೇಮೆಂಟ್ ತೊಗೊಳೋದಕ್ಕೆ ಅವರ ಹೆಂಡ್ತಿನೇ ಹೋಗಿರೋದ್ರಿಂದ ಅವರು ಅದು ನಾನು ಪೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆ ಗೊತ್ತಿಲ್ಲದಲೆ ಶಿ ವಾಸ್ ಇನ್ನೋಸೆಂಟ್. ಅದರಲ್ಲಿ ಅವರು ನಾನು ಹೋಗಿ ಪೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅದು ಏನು ಎಷ್ಟು ಲ್ಯಾಪ್ಸಸ್ ಆಗಿದೆ, ಅವ್ರ ಹೆಂಡತಿ ಆಲ್ರೆಡಿ ಪೇಮೆಂಟ್ ಮಾಡಿದ್ದಾರೆ. ಅವರು ಈಸ್ ಅಂಡರ್ ಸಸ್ಪೆನ್ಷನ್ ಆ್ಯಂಡ್ ಕ್ರಿಮಿನಲ್ ಚಾರ್ಜಸ್ ಫ್ರೇಮ್ ಆಗಿದೆ. ಈವನ್ ಈಸ್ ಸೆಂಟ್ ಟು JC ಹೋಗಿದ್ದಾರೆ. ಬಾಕಿ ಇಲಾಖೆ ವಿಚಾರಣೆ ಮತ್ತು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಎರಡೂ ಪ್ಯಾರಲಲ್ ಆಗಿ ವಿಚಾರಣೆ ನಡೀತಾ ಇದೆ. ಎಷ್ಟು ಇದಾಗಿತ್ತು? ಸುಮಾರು 63,16,17,000 ಅಷ್ಟು ವೇರಿಯೇಷನ್ ಬಂದಿತ್ತು. ಅದರದ್ದು ಎಲ್ಲ ರೀಪೇಮೆಂಟ್ ಆಗಿದೆ ಅಂತ ಬ್ಯಾಂಕಿಂದ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಬಟ್ ಪ್ಯಾರಲಲ್ ನಮ್ಮದು ಕ್ರಿಮಿನಲ್ ಪ್ರೊಸೀಡಿಂಗ್ಸು ಮತ್ತು ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸು ಎರಡೂ ನಡೀತಿದೆ. ಬಟ್ ಸರ್ಕಾರಕ್ಕೆ ಆಗ್ತಿದ್ದ ನಷ್ಟ ಸದ್ಯಕ್ಕೆ ನಮಗೆ ಗಮನಕ್ಕೆ ಬಂದು ಅದ್ರ ಬಗ್ಗೆ ನಾವು ಕ್ರಮ ಕೈಗೊಂಡಿದ್ದಕ್ಕೆ ಎಲ್ಲ ನಮ್ಮ ಸರ್ಕಾರದ ದುಡ್ಡು ವಾಪಸ್ ಬಂದಿದೆ. ಯಾವ ರೀತಿ ಮಾಡಿದ್ದಾರೆ ಮತ್ತು ಯಾಕೆ ಮಾಡಿದ? ಪೊಲೀಸಿಂದ ಕೊಟ್ಟಿದ್ದ ಮಾಹಿತಿ, ಅವ್ರ ಕನ್ಫೆಷನ್ ಸ್ಟೇಟ್ಮೆಂಟಲ್ಲಿ ಪೊಲೀಸಿಂದ ಕೊಟ್ಟಿದ್ದ ಮಾಹಿತಿ, ಅವರು ಒಂದು ಮನೆ ಅಂಡರ್ ಕನ್ಸ್ಟ್ರಕ್ಷನ್ ಮನೆ ತೊಗೊಂಡು ಅದು ರಿನೋವೇಷನ್ ಏನೋ ಮಾಡ್ತಿದ್ರು, ಅದಕ್ಕೆ ಹಣ ಬೇಕಾದ ಟೈಮಲ್ಲೆಲ್ಲ ಈ ಥರ ದುರ್ಬಳಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಥ್ರೂ ಪೊಲೀಸ್ ನನಗೆ ಗೊತ್ತಾಗಿದ್ದು. ಬಿಕಾಸ್ ಇಮಿಡಿಯೇಟ್ಲಿ ನಾನು FIR ಮಾಡಿದ್ಮೇಲೆ ಅವರು ನನಗೆ ಟಚಲ್ಲಿ ಬಂದಿಲ್ಲ. ಅವ್ರು ಇಮಿಡಿಯೇಟ್ಲಿ ಅರೆಸ್ಟ್ ಆಗಿದ್ದಾರೆ ವಿತಿನ್ 24 ಅವರ್ಸ್. ಅದು ಒಂದೇ ಸಲ ಹಣ ಟ್ರಾನ್ಸ್ಫರ್ ಆಗಿದ್ದ ಇಲ್ಲ ಹಂತ ಹಂತವಾಗಿ ಮಾಡಿದ್ದಾರೆ ಅವರು ಡಿಫ್ರೆಂಟ್ ಟೈಮ್ ಲೈನಲ್ಲಿ. ಇವರು ಇನ್ಚಾರ್ಜ್ ಇದ್ರಾ ಅಮೌಂಟ್ ಡ್ರಾ? ಹೌದು, ಅಂದರೆ ಇವರು ಆವಾಗ ಇದ್ದರು, ಲಾಸ್ಟ್ ಪ್ರೀವಿಯಸ್ ಕೇಸ್ ವರ್ಕರ್ ಇದ್ದರು. ಇನ್ನೊಬ್ರು ಕೇಸ್ ವರ್ಕರ್ದು ಇಬ್ರದ್ದು ಫೋರ್ಸ್ ಮಾಡಿದ್ದಾರೆ. ಅವರು ಚಾರ್ಜ್ ಕೊಡ್ದಲ್ಲೇ ಫೋರ್ಸ್ ಮಾಡಿದ್ದಾರೆ. ಇಬ್ರದ್ದು ಮಾಡ್ಯಾರೆ, ಹಿಂದಿನ ತಹಶೀಲ್ದಾರ್ದು ಮಾಡ್ಯಾರೆ, ನಂದು ಮಾಡ್ಯಾರೆ. ಸೊ ಅದು ಪ್ಯಾರಲಲ್ ಆಗಿ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ನಡೀತಿದೆ. ಅದೇ ನಾನು ಹೇಳ್ದಾಗೆ ಒಂದು ದೇವಸ್ಥಾನದ್ದು ಪೇಮೆಂಟ್ ಆಗಿಲ್ಲ ಅಂತ. ಆ್ಯಕ್ಚುಲಿ ಆ ಅಕೌಂಟ್ ಅದು ಒಂದು ಇದ್ರದ್ದು ಮಲ್ಲಹಳ್ಳಿದು ಒಂದು ಪೇಮೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು, ವೆರಿಫೈ ಮಾಡ್ತಾ. ನಾಟ್ ಮಲ್ಲಹಳ್ಳಿ, ವಡಗೇರದು ಒಂದು ಪೇಮೆಂಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬರು ಇದು ಮಾಡ್ತಿದ್ರು. ಯಾಕೆ ಇದು ಪೇಮೆಂಟ್ ಆಗಲಿಲ್ಲ ಅಂತ ನಾವು ವೆರಿಫೈ ಮಾಡ್ತಾಯಿದ್ವಿ. ಯಾಕಂದರೆ ನಮ್ಮ ಹತ್ರ ಯಾವುದು ಪೇಮೆಂಟ್ ಪೆಂಡಿಂಗ್ ಇಲ್ಲ, ಇದು ಯಾಕೆ ಪೇಮೆಂಟ್ ಆಗಿಲ್ಲ ಅಂತ ವೆರಿಫೈ ಮಾಡ್ತಾಯಿದ್ವಿ. ಸೊ ಆ ಟೈಮಲ್ಲಿ ಗಮನಕ್ಕೆ ಬಂತು, ಇಮಿಡಿಯೇಟ್ಲಿ ಮಾಡಿದ್ವಿ. ವಿ ಕುಡ್ ಸೇವ್. ಇನ್ನು ಅದು ಚೆಕ್ ಮಾಡಿದ್ದಕ್ಕೆ ಇನ್ನೂ ಯಾವುದೂ ಹಣ ನೆಕ್ಸ್ಟ್ ಪ್ರೋಸೆಸ್ ಇದಾಗಲಿಲ್ಲ, ನಾವು ಸೇವ್ ಇಲ್ಲ ಯಾರ್ದೋ ಬೇರೆಯವ್ರ ಹೆಸರಿಗೆ ಥರ್ಡ್ ಪಾರ್ಟಿ, ಅದು ಯಾರು ಅಂತ ನನಗೂ ಗೊತ್ತಿಲ್ಲ. ಅದು ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಬೇಕಿದೆ. ಅದು ಯಾರ್ದು ಅಂತ ನನಗೂ ಗೊತ್ತಿಲ್ಲ. ಸಸ್ಪೆನ್ಷನಲ್ಲಿದ್ದಾರೆ, ಈಸ್ ಅಂಡರ್ ಸಸ್ಪೆನ್ಷನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.